ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ರಾಮ ಮಂದಿರದ ಈ ಲೂಟಿಯ ಹಣ ನಿಜವಾಗಿ BJP ಮತ್ತು RSSಗೆ ದೊಡ್ಡ ಹೊಡೆತ ಕೊಡ್ತದನ? ನಿಧಾನಕ್ಕೆ ಇದು ರಾಷ್ಟ್ರವ್ಯಾಪಿಯಾಗಿ ಬೆಳೀತಾ ಇದೆ. ಅದರಲ್ಲೂ ಮುಖ್ಯವಾಗಿ ಚಂಪತ್ ರಾಯ್, ಬನ್ಸಾಲ್ ಮತ್ತು ಗೋಪಾಲರಾವ್, ಅನಿಲ್ ಮಿಶ್ರಾ ಇವರೇನೋ ರಾಜೀನಾಮೆ ಕೊಟ್ಟರು, ಹೊರಗೆ ಬಂದರು, ಏನೆಲ್ಲ ಆಯಿತು. ಆದ್ರೆ ಎಷ್ಟು ಕೋಟಿ ಹೊಡೆದಿದ್ದಾರಪ್ಪ ಇವರು, ಏನೇನು ಹೊಡೆದಿದ್ದಾರೆ ಅನ್ನೋದನ್ನು ಇವತ್ತು ಲೆಕ್ಕ ಹಾಕಿದರೆ ಇದು ನಿಶ್ಚಿತವಾಗಿಯೂ BJP ಮತ್ತು RSS ಜೊತೆ ವಿಶ್ವ ಹಿಂದೂ ಪರಿಷತ್ತಿಗೆ ಬಲು ದೊಡ್ಡ ಹೊಡೆತವನ್ನು ಕೊಡುವಂಥದ್ದು. ಇಂಥವ್ರನ್ನು ಯಾಕೆ ಇವರು ಇಲ್ಲಿವರೆಗೆ ಇಟ್ಟುಕೊಂಡ್ರು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇವತ್ತದ. ಯಾಕಂದರೆ ಇವತ್ತು ವಿಶ್ವ ಮಟ್ಟದಲ್ಲಿ RSSನ್ನು ನೋಡ್ತಾ ಇರ್ತಾರೆ. ಆದರೆ ಯಾವುದೇ ದೃಷ್ಟಿಯಿಂದ ನೋಡಲಿ, ನಾವು ಕೋಮುವಾದ ದೃಷ್ಟಿ ನೋಡಲಿ, ಮತ್ತೆ ದೃಷ್ಟಿ ನೋಡಲಿ, ಜಗತ್ತಿನ ದೊಡ್ಡ ಸಂಸ್ಥೆ ಆಗಿ ಬೆಳೆದು ನಿಂತದೆ ಇವತ್ತು. ಇಂಥ ಒಂದು ಸಂದರ್ಭದಲ್ಲೇ ಇವತ್ತಿದು ಮೂಲ ರಾಮನ ಹಿಡ್ಕೊಂಡು ಬಂದಂಥವ್ರು, ಹಿಂದುತ್ವ ಮತ್ತು ರಾಮ 370 ಇವೆಲ್ಲ ಹಿಡ್ಕೊಂಡು ಬಂದಂಥ BJPಗರು ಮತ್ತು RSSಗರು ಇವತ್ತು ಆ ಸ್ವತಃ ರಾಮ ಮಂದಿರದಲ್ಲೇ, ಅದರ ಭೂಮಿಯಲ್ಲೇ, ಅಲ್ಲಿಯ ಖಜಾನೆ ಮೇಲೆ, ಅಲ್ಲಿಯ ಕಾಣಿಕೆಗಳ ಮೇಲೆ, ಇವುದ್ರ ಮೇಲೆಲ್ಲ ಇಂಥ ಒಬ್ಬ ಆರೋಪಿತರನ್ನು ನೇಮಿಸೋದು, ಅದು ಇಲ್ಲಿಯವರೆಗೆ ಅವರನ್ನು ಸಹಿಸ್ಕೊಂಡು ಬಂದಿದ್ದು. ಯಾಕಂದ್ರೆ ಇವತ್ತು RSS ಬಗ್ಗೆ ಸಹಜವಾಗಿ ನಾವೆಲ್ಲ ಒಂದಿಷ್ಟು ಆದರ್ಶಗಳನ್ನು, ಹೌದಪ್ಪ ಆದರ್ಶ, ಕೆಲವು ಸಿದ್ಧಾಂತಗಳನ್ನ ಒಪ್ತಾ ಇಲ್ಲ, ಆ ಮಾತು ಬೇರೆ. ಆದರೆ ಒಳ್ಳೆಯ ಸಮಾಜ ಕಟ್ಟುವಲ್ಲೇ, ಸಮಾಜದಲ್ಲೇ ಗುರು ಹಿರಿಯರ ಬಗ್ಗೆ ಗೌರವ ಕೊಡಿಸುವಲ್ಲೇ ಈ ಶಾಖೆಗಳು ಒಳ್ಳೆಯ ಕೆಲಸ ಮಾಡ್ತಾವಪ್ಪ. ಮಕ್ಕಳ ದೇಶಕ್ಕೆ ಹೋಗಿ ಬೆಳೆಸೋದಕ್ಕೆ ರಾಷ್ಟ್ರೀಯವಾದವನ್ನು ಸರಿಯೋ ತಪ್ಪು ಡಿಸ್ಕಷನ್ ಬೇರೆ ಅದು. ಬಟ್ ರಾಷ್ಟ್ರದ ಬಗ್ಗೆ, ದೇಶದ ಬಗ್ಗೆ ಕಲ್ಪನೆ ಕೊಡೋದು ಜೊತೆ ಒಂದಿಷ್ಟು ಮಿಸ್ಟೇಕ್ಸು ಇದ್ದಾವೆ, ಮೇನ್ ಮಿಸ್ಟೇಕ್ಸ್ ಇದ್ದಾವೆ, ಆ ಮಾತು ಬೇರೆ. ಯಾಕಂದರೆ